ಹಾಯ್ ಪ್ಲಂಬಿಂಗ್ ಆಲ್ರೌಂಡರ್ ಚಾನಲ್ನ ವೀಕ್ಷಕರಿಗೆ ಸುಸ್ವಾಗತ. ಫ್ಯಾನ್ಸಿ ವಾಶ್ ಬೇಷನ್ ಅಥವಾ ಜಾತ್ರೆ ವಾಶ್ ಬೇಷನ್ ಹೇಗೆ ಕೂರಿಸೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ರೀತಿ ಫ್ಯಾನ್ಸಿ ಐಟಮ್ಗಳು ಒಂದು 10 ವರ್ಷದಿಂದ ಬ್ರ್ಯಾಂಡ್ಗಳಲ್ಲಿ ತುಂಬ ವೆರೈಟಿ ಸಿಗ್ತಾ ಇತ್ತು. ಈಗಿನ ಮಾರ್ಕೆಟಲ್ಲಿ ನೀವು ಬ್ರ್ಯಾಂಡಲ್ಲಿ ಕಲರ್ ಹುಡುಕಿನಂದರೆ ತುಂಬ ರೇರು, ಸಿಗೋದೇ ಇಲ್ಲ. ಈ ಗುಜರಾತ್ ಕಂಪನಿ ಗುಜರಾತ್ ನೇಮಲ್ಲಿ ಏನು ಹೇಳ್ತಾರೋ ಅದರಲ್ಲಿ ನಿಮಗೆ ತುಂಬ ವೆರೈಟಿ ಸಿಗುತ್ತೆ. ಈ ಬಿಲ್ಡಿಂಗಲ್ಲಿ ಹಳೆ ಆಲ್ಟ್ರೇಷನ್ ವರ್ಕ್ ಮಾಡ್ತಾ ಇದ್ವಿ. ಹಳೆದು ಸಹ ಸೇಮ್ ಪ್ಯಾಟ್ರನ್ನೇ ಇತ್ತು, ಅದು ಹೊಡೆದೋಗಿದ್ದರಿಂದ ಅವರು ಅದೇ ಪ್ಯಾಟ್ರನ್ನೇ ತಂದು ಇಟ್ಟಿದ್ದಾರೆ. ಈಗ ಅದನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಮೊದಲಿಗೆ ಇಲ್ಲಿ ಸ್ವಾನ್ ನೆಕ್ ಪಿಲ್ಲರ್ ಕಾಕ್ನ ಇನ್ಸ್ಟಾಲ್ ಮಾಡ್ಕೊಳ್ತಾ ಇದ್ದೀವಿ. ಇದು 2 ಅಡಿ ವಾಶ್ ಬೇಷನ್ ಇರೋದ್ರಿಂದ ಸ್ವಾನ್ ನೆಕ್ ಪಿಲ್ಲರ್ ಕಾಕ್ ಹಾಕಲೇಬೇಕು. ಸಣ್ಣದು ಹಾಕಿದ್ರೆ ಇದಕ್ಕೆ ಸೂಟಬಲ್ ಆಗೋದೇ ಇಲ್ಲ. ಇಲ್ಲಿ ನಾವು ವೇಸ್ಟ್ ಕಪ್ಲಿಂಗ್ ಹಾಕ್ಕೊಳ್ತಾ ಇದ್ದೀವಿ. ಇದನ್ನು ಸ್ಕಿಪ್ ಮಾಡಿ ನೀವು ಬೇಕಾದರೆ ಪಾಪಪ್ ವೇಸ್ಟ್ ಕಪ್ಲಿಂಗ್ನೂ ಹಾಕ್ಕೊಳ್ಬೋದು. ನಾವಿಲ್ಲಿ ವೇಸ್ಟ್ ಕಪ್ಲಿಂಗ್ ಕೂರಿಸಲಿಕ್ಕೆ ಎನ್ಸಿಲ್ನ ಯೂಸ್ ಮಾಡ್ತಾ ಇದ್ದೀವಿ. ಇದ್ರ ಬದಲು ಸಿಲಿಕಾನ್ ಸಿಲೆಂಟ್ ಅಥವಾ ವೈಟ್ ಸಿಮೆಂಟ್ ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು. ಈ ಥರ ಪ್ಯಾಟ್ರನ್ ಏನಿದ್ರು ಓಲ್ಡ್ ಜನ್ರೇಷನಿಗೆ ಮಾತ್ರ ಇಷ್ಟ ಆಗುತ್ತೆ. ಈಗಿನ ಜನ್ರೇಷನಲ್ಲಿ ಇದನ್ನು ಯಾರೂ ಲೈಕ್ ಮಾಡೋದಿಲ್ಲ. ಈ ರೀತಿ ಪೆಡಸ್ಟಾಲ್ ವಾಶ್ ಬೇಷನ್ ಕೂರಿಸೋದ್ರಿಂದ ಬ್ಯಾಕ್ ಸೈಡಲ್ಲಿ ಅಥವಾ ಕೆಳಗಡೆ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಕಸ ಹೊಡಿಲಿಕ್ಕೆ ಆಗೋದಿಲ್ಲ ಅಂಥೇಳಿ ಇದನ್ನು ಕೆಲವು ಜನ ಸ್ಕಿಪ್ ಮಾಡ್ತಾ ಇದ್ದಾರೆ. ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ, ಬಟ್ ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿ ಅಷ್ಟೇ. ಈ ವಾಶ್ ಬೇಷನ್ ಹೆಸರುಗಳಲ್ಲಿ ತುಂಬ ವೆರೈಟೀಸ್ ಇದ್ದಾವೆ. ನಮಗೆ ಹೆಸರುಗಳು ನೆನ್ಪಿಟ್ಕೊಳ್ಳೋಕ್ಕೆ ಆಗಲ್ಲ. ಹಾಗಾಗಿ ಎಲ್ಲ ಸೇರಿಸಿ ಒಂದೇ ಒಂದು ಹೆಸರು ಇಟ್ಕೊಂಡ್ಬಿಟ್ಟಿದ್ದೀವಿ, ಅದು ಗುಜರಾತ್ ಕಂಪ್ನಿ ಅಂತ. ಟ್ಯಾಪು ಮತ್ತು ವೇಸ್ಟ್ ಕಪ್ಲಿಂಗ್ ಫಿಟ್ ಆದಮೇಲೆ ರ್ಯಾಕ್ ಬೋಲ್ಟ್ ಕೂರಿಸಲಿಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀವಿ. ಮಾರ್ಕಿಂಗ್ ಎಲ್ಲ ಆದಮೇಲೆ ಡ್ರಿಲ್ಲಿಂಗ್ ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿ ವಾಶ್ ಬೇಷನ್ನ ಕೂರಿಸ್ತೀನಿ ಅಂದರೆ ಪೆಡಸ್ಟಾಲ್ಗೆ ಅಂತಲೇ ನೀವು 10 ರಿಂದ 12 ಇಂಚು ಪಾಯಿಂಟ್ನ ಬಿಟ್ಕೊಂಡಿರಬೇಕು. ಫಿಟ್ ಮಾಡೋಕ್ಕಿಂತ ಮುಂಚೆ ವೇಸ್ಟ್ ಪೈಪ್ನ ಹಾಕ್ಕೊಳ್ತಾ ಇದ್ದೀವಿ. ನೋಡಿ, ಈ ರೀತಿ ಪ್ಲೈನ್ ವೇಸ್ಟ್ ಪೈಪ್ ಹಾಕೋದ್ರಿಂದ ತುಂಬ ಬೆನಿಫಿಟ್ ಇದೆ. ನೀವೇಂದ್ರೆ ರಿಂಕಲ್ ಸಿಗೋವಂಥದ್ದು ಸ್ವಲ್ಪ ಎಕ್ಸ್ಪೆಂಡ್ ಆಗುತ್ತೆ. ಆ ರೀತಿ ಅಂದ್ರೆ ವೇಸ್ಟ್ ಪೈಪ್ ಹಾಕಿದ್ರೆ ಅದರಲ್ಲಿ ಧೂಳು ಕೂತ್ಕೊಂಡು ನಿಮ್ಗೆ ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನಿಸ್ಬೋದು. ಹಾಗಾಗಿ ಇದನ್ನೇ ಹಾಕೋದು ಒಳ್ಳೆಯದು. ಕನೆಕ್ಷನ್ ಪೈಪ್ನ ಫಿಟ್ ಮಾಡ್ಕೊಳ್ತಾ ಇದ್ದೀವಿ. ಕಂಪ್ಲೀಟ್ ಫಿಟ್ ಆದಮೇಲೆ ನಟ್ಟನ್ನು ಟೈಟ್ ಮಾಡ್ಕೊಳ್ತಾ ಇದ್ದೀವಿ.
ವಾಲ್ವ್ ಆನ್ ಮಾಡಿ ಲೀಕೇಜ್ನ ಚೆಕ್ ಮಾಡ್ಕೊಳ್ತಾ ಇದ್ದೀವಿ. ಇದಕ್ಕೆ ಒಂದು ಮಿರರ್ನ ಸಹ ಫಿಟ್ ಮಾಡಿದ್ದೀವಿ. ಫೈನಲ್ ಆಗಿ ವಾಶ್ ಬೇಸಿನ್ ಎಲ್ಲ ಫಿಟ್ ಆದಮೇಲೆ ಈ ರೀತಿ ಕಾಣ್ತಾ ಇದೆ. ಇಲ್ಲಿ ಗ್ಯಾಪ್ ಇರೋದ್ರಿಂದ ನಾವಿಲ್ಲಿ ವೈಟ್ ಸಿಮೆಂಟ್ನ ಕವರ್ ಮಾಡಿದ್ದೀವಿ. ಇಲ್ಲಿ ವೈಟ್ ಸಿಮೆಂಟ್ ಬದಲು ನೀವು ಸಿಲಿಕಾನ್ ಸಿಲಿಂಡ್ ಸಹ ಹಾಕ್ಬೋದು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.